ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ನೀವೇನು ನೋಡ್ತಿದ್ರೆ ಈ ಪೈಪು ಕಾಲರ್ ಕೆಳಗಡೆ ಥ್ರೆಡ್ ಇರೋದು ಕಟ್ಟಾಗಿ ಬೋರ್ ಒಳಗಡೆ ಬಿದ್ದೋಗಿದೆ. ಫ್ರೆಂಡ್ಸ್, ಇದು ಬಿದ್ದಿರೋ ರಭಸಕ್ಕೆ ಸುಮಾರು 5ರಿಂದ 6 ಲೈನ್ ಆಗಿದೆ. ಸೊ ಇದು ಅಪಾಯಿಂಟ್ಮೆಂಟ್ ಕೆಳಗಡೆ ಇರೋದ್ರಿಂದ ಇಲ್ಲಿ ಬೇರೆ ಗಾಡಿ ಏನು ಸೆಟ್ ಆಗಲ್ಲ. ಚೈನ್ ಫುಲ್ಲಿ ಇಟ್ಟು ಸೆಟ್ ಮಾಡಬೇಕು. ಸೊ ಸೆಟ್ ಮಾಡಿ ನೋಡಿ, ಈ ರೀತಿ 1 ಇಂಚ್ ಪೈಪ್ನ ಹಾಕಿ ಅದು ಹೋಲ್ಸ್ ಮಾಡಿ ಅದರೊಳಗಡೆ ನೆಟ್ಟು ಬೋಲ್ಟ್ ಹಾಕಿ ಒಂದೊಂದು ಪೈಪೇ ಜಾಯಿಂಟ್ ಮಾಡಿ ಈ ಡೈ ಏನು ನೋಡಿದ್ರಿ ನೀವು ಅವಾಗಲೇ ನೋಡಿ, ಇವೆಲ್ಲ ಡೈಗ್ಲೆ ಫ್ರೆಂಡ್ಸ್. ಈ ಪೈಪ್ಗಳನ್ನ ಎತ್ತೋಕೆ ಮಾಡಿಸಿರೋದು ಫ್ರೆಂಡ್ಸ್. ಈ ಡೈಗಳು ಎಷ್ಟು ಡೈಗಳು ಮಾಡಿಸೋರೆ ನೋಡ್ಬೋದು, ಎಷ್ಟು ಪೈಪ್ ಎತ್ತಾಕಿದ್ದಾರೆ ಇವರು ನೋಡ್ಬೋದು. ಇದೇ ಡೈ ಫ್ರೆಂಡ್ಸ್, ಒಂದು 4ರಿಂದ 5 ಲೈನ್ ಆಗಿರೋದ್ರಿಂದ ಇದರೊಳಗಡೆ ಒಂದು 2-3 ಪೈಪ್ ಹೋಗುತ್ತೆ. ಸೊ ಲಾಕ್ ಆಗಿ ಒಂದೊಂದೇ ಪೈಪು ಬರ್ತಾಯಿದೆ ಫ್ರೆಂಡ್ಸ್. ಡೈಲಿ ಎತ್ತಾ ಇದ್ದಾರೆ ಇದನ್ನು ನೋಡ್ಬೋದು ನೀವು ಯಾವ ರೀತಿ ಕಟ್ಟಾಗಿದೆ. ಈ ರೀತಿ ಕಟ್ಟಾಗಿರೋ ಪೈಪುಗಳನ್ನ ಎತ್ತಾರೆ. ಮತ್ತು ಫ್ರೆಂಡ್ಸ್, ಇವ್ರ ಹೆಸರು ಚೈನ್ಪುಲಿ ಕೃಷ್ಣಪ್ಪ ಅಂದ್ಬಿಟ್ಟು ಸಾಧುಪ್ನಹಳ್ಳಿ ಅವರು. ದಯವಿಟ್ಟು ಯಾರನ್ನ ಈ ಅಪಾಯಿಂಟ್ಮೆಂಟ್ ಕೆಳಗಡೆ ಮತ್ತು ಇಕ್ಕಟ್ಟಿರೋ ಜಾಗದಲ್ಲಿ ಪೈಪು ಮೋಟ್ರ್ ಎತ್ಸ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ 100% ಎತ್ಕೊಡ್ತಾರೆ. ಬಿದ್ದೋಗಿರೋ ಮೋಟ್ರ್ ಆಗಲಿ ಯಾವುದೇ ರೀತಿಯಲ್ಲಿ ಎತ್ಕೊಡ್ತಾರೆ. ಫ್ರೆಂಡ್ಸ್, ಇವರು ಬೆಂಗಳೂರು ಗ್ರಾಮಾಂತರ ಮತ್ತು ಹೊಸಕೋಟೆ ತಾಲೂಕು ಯಾವ ಊರಿದ್ರೂ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಷ್ಟೇ ದೂರ ಇದ್ರೂ ಕೂಡ ಬಂದು ಮಾಡಿಕೊಡ್ತಾರೆ. ಎಲ್ಲ ರೀತಿಯ ಪೈಪುಗಳನ್ನ ಎತ್ತಾರೆ ಫ್ರೆಂಡ್ಸ್. ಇವರು ಪ್ಲಾಸ್ಟಿಕ್ ಪೈಪ್ ಆಗಿರಲಿ ಮತ್ತು ಕಬ್ಬಿಣ ಪೈಪ್ ಆಗಿರಲಿ ಎಲ್ಲ ರೀತಿಯ ಪೈಪ್ ಎತ್ತಾರೆ. ಫ್ರೆಂಡ್ಸ್, ನೀವು ಏನಾರ ಇದೇ ರೀತಿ ಚೈನ್ ಪುಲ್ ಏನಾರು ಎಳ್ಸ್ಕೋಬೇಕಂದ್ರೆ ಇವ್ರ ನಂಬರ್ ಮೇಲೆ ಕಾಣಿಸ್ತಿದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ಇನ್ನೂ ನನ್ನ ಚಾನಲಲ್ಲಿ ಮತ್ತಷ್ಟು ವಿಡಿಯೋಗಳು ದಿನ ಬರ್ತಾ ಇರ್ತವೆ. ಯಾರ್ಯಾರು ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಒಂದು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು ಅಂತ ಹೇಳ್ತಾ ಶುಭ ದಿನ ಫ್ರೆಂಡ್ಸ್.